ಈ ಹಿಂದೆ ಕಳೆದಂತ ಅಧ್ಯಾಯದಲ್ಲಿ ದಶಮಿ ದಿವಸ, ದ್ವಾದಶಿ ದಿವಸ ಶ್ರಾದ್ದ ಮಾಡುವುದ್ರ ಬಗ್ಗೆ ಉಲ್ಲೇಖ ಬಂತು. ಇದೆಲ್ಲವನ್ನು ಗಮನಿಸಿದ್ರೆ ಮತ್ತು ಒಂದು ಪ್ರಶ್ನೆ ನಮಗೆ ಸಮಸ್ಯೆ ಆಗಿ ಉಳಿದಂಥ ಒಂದು ಪ್ರಶ್ನೆ, ಅದಕ್ಕೆ ನಾವು ಉತ್ತರ ಕಂಡುಕೋಬಹುದು ಅಂತ ನಮಗೆ ಕಾಣಿಸಿತು. ಅದೇನು? ಅದು ಕೂಡ ಈ ಶ್ರಾದ್ದದ ಬಗ್ಗೆ. ದಶಮಿ ದಿವಸ ಮತ್ತೆ ದ್ವಾದಶಿ ದಿವಸ ಯಾವುದೇ ಶ್ರಾದ್ದವನ್ನು ಮಾಡಬಾರದು ಅಂತ ಹೇಳುವಂಥ ಒಂದು ವಾದ ಈಗ ಕೇಳಿ ಬರ್ತದೆ. ಅದಕ್ಕಿಂತ ಪೂರ್ವಭಾವಿಯಾಗಿ ನಮ್ಮ ಸಂಪ್ರದಾಯದಲ್ಲಿ, ವೈಷ್ಣವ ಸಂಪ್ರದಾಯದಲ್ಲಿ ಏನಿದೆ, ನಾವು ಭೋಜನ ಮಾಡುವಾಗ ಪರಮಾತ್ಮನಿಗೆ ಮತ್ತು ಪರಮಾತ್ಮನ ಪರಿವಾರ ದೇವತೆಗಳಿಗೆ ಅವರೆಲ್ಲರಿಗೂ ಕೂಡ ನಿವೇದನ ಮಾಡಿ ವೈಶ್ವದೇವ, ಬಲಿಹರಣ ಇತ್ಯಾದಿಗಳನ್ನೆಲ್ಲವನ್ನೂ ಮಾಡಿಯೇ ನಾವು ಭೋಜನ ಮಾಡಬೇಕಾಗ್ತದೆ. ಕೆಲವು ಪ್ರಸಂಗಗಳಲ್ಲಿ ಪರಮಾತ್ಮನಿಗೆ ಮಾತ್ರ ನಿವೇದನೆ ಮಾಡಿ ಆತನ ಪರಿವಾರ ದೇವತೆಗಳಿಗೆ ನಿವೇದನೆ ಮಾಡುವ ಒಂದು ಅವಕಾಶ ಇಲ್ಲ ಅಂತಾದಾಗ ಆಗ ನಮ್ಮ ಊಟವೂ ಕೂಡ ಇರೋದಿಲ್ಲ. ಕೃಷ್ಣಾಷ್ಟಮಿಯ ರಾತ್ರಿ ಪರಮಾತ್ಮನಿಗೆ ನಿವೇದನೆ ಇರ್ತದೆ. ಆದರೆ ಪರಮಾತ್ಮನ ಪರಿವಾರದಾದಂತಹ ಮುಖ್ಯ ಪ್ರಾಣ ಮೊದಲಾದವರಿಗೆ ಆ ರಾತ್ರಿ ಕಾಲದಲ್ಲಿ ನಿವೇದನೆ ಇರೋದಿಲ್ಲ. ಆದ್ದರಿಂದ ಆಗ ಹೆಚ್ಚು ಸಂಪ್ರದಾಯ ನಿಷ್ಠರಾದವರು ಆ ರಾತ್ರಿ ಹೊತ್ತು ಏನನ್ನೂ ಭೋಜನ ಮಾಡೋದಿಲ್ಲ, ಆಹಾರವನ್ನ ಸ್ವೀಕರಿಸೋದು ಇಲ್ಲ, ಉಪವಾಸವೇ ಇರ್ತಾರೆ. ಪೂರ್ಣ ಏಕಾದಶಿ ಅಂತಾನೆ ಉಪವಾಸ ಮಾಡಿಬಿಡ್ತಾರೆ. ಅದ್ರ ಮಾರನೇ ದಿವಸವೇ ಮತ್ತೆ ಭೋಜನ ಮಾಡ್ತಾರೆ. ಅದರಲ್ಲೂ ಕೆಲವು ಭಿನ್ನಾಭಿಪ್ರಾಯಗಳು, ಭಿನ್ನ ಭಿನ್ನವಾದಂತಹ ಆಚಾರಗಳೇನಾದರೂ ಇದ್ದಿರಬಹುದು, ಅದು ಬೇರೆ ವಿಷಯ. ಅಂತೂ ಹೀಗೆ ಪರಮಾತ್ಮನಿಗೆ, ಪರಮಾತ್ಮನ ಪರಿವಾರಕ್ಕೆಲ್ಲ ನಿವೇದನೆ ಆಗಲೇಬೇಕು. ಅಂಥ ನಿವೇದನೆಗೆ ಅವಕಾಶ ಇಲ್ಲದೇ ಇರುವಂತಹ ಕೃಷ್ಣಾಷ್ಟಮಿ, ಏಕಾದಶಿ ಮೊದಲಾದ ತಿಥಿಗಳಲ್ಲಿ ಭೋಜನ ಆಗೋದಿಲ್ಲ. ಅದ್ರ ಮಾರನೇ ದಿವಸವೇ ಭೋಜನ ಆಗ್ತದೆ. ಶ್ರಾದ್ದ ನಡೆಯುವಾಗಲೂ ಕೂಡ ಪರಮಾತ್ಮನ ಪರಿವಾರ, ಅವನ ಪರಿವಾರದಲ್ಲಿ ಸೇರಿರುವಂತಹ ಪಿತೃದೇವತೆಗಳು ಮೊದಲಾದವರ ಆರಾಧನೆ ನಡೀತದೆ. ಪಿತೃದೇವತೆಗಳಿಗೆ ನಾವು ಆರಾಧನೆ ಮಾಡುವಾಗ ಪರಮಾತ್ಮನಿಗೆ ನಿವೇದನೆ ಇಲ್ಲದೆ ಹೋದರೆ, ಪರಮಾತ್ಮನ ಭಕ್ತರಾದವರಿಗೆ, ಪರಮಾತ್ಮನ ಪರಿವಾರರಾದವರಿಗೆ ನಿವೇದನೆ ಇಲ್ಲದೆ ಹೋದರೆ ಅವತ್ತು ಶ್ರಾದ್ದವನ್ನು ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಏಕಾದಶಿ ದಿವಸ ಶ್ರಾದ್ದವನ್ನು ಮಾಡೋದಿಲ್ಲ ನಾವು. ವ್ಯಕ್ತಿ ಏಕಾದಶಿ ದಿವಸನೇ ಮರಣಿಸಿದ್ರು ಕೂಡ ಅದರ ಮಾರನೇ ದಿವಸವೇ ಶ್ರಾದ್ದವನ್ನು ಮಾಡ್ತಾರೆ. ಶ್ರಾದ್ದ ಅಷ್ಟೇ ಅಲ್ಲ, ಯಾರಾದರೂ ಯತಿಗಳು ಏಕಾದಶಿ ದಿವಸ ವೃಂದಾವನಸ್ಥರಾಗಿದ್ರು ಆ ಯತಿಗಳ ಪುಣ್ಯ ಸ್ಮೃತಿಯನ್ನ, ಅವರ ಪುಣ್ಯ ದಿವಸವನ್ನ, ಅವರ ಆರಾಧನೆಯನ್ನ ಅವತ್ತು ಮಾಡೋದಿಲ್ಲ. ಅದರ ಮಾರನೇ ದಿವಸ, ಏಕಾದಶಿ ದಿವಸ, ದ್ವಾದಶಿ ದಿವಸವೇ ಮಾಡ್ತಾರೆ. ಇದು ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯ. ಇದಕ್ಕೆ ಅನೇಕ ಪ್ರಮಾಣಗಳು ಕೂಡ ಇದ್ದೇ ಇವೆ. ನಾವದನ್ನ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಗಮನಿಸಿ ನೋಡ್ತೇವೆ. ನ ಶ್ರಾದ್ದಂ ತತ್ರ ಕುರ್ವೀತ ನ ಹೋಮಂ ನ ಚ ತರ್ಪಣಂ ಯದಿ ಮೋಹಾತ್ ಪ್ರಕುರ್ವೀತ ವ್ರತಹಾನಿ ಭವೇದ್ರುವಂ. ಇದು ಸ್ಮೃತಿ ಮುಕ್ತಾವಲಿಯದ್ದು. ಏಕಾದಶಿ ದಿವಸ ಯಾವುದೇ ಹೋಮ ಇತ್ಯಾದಿಗಳನ್ನು ಮಾಡುವಂತಿಲ್ಲ, ಶ್ರಾದ್ದ ಮಾಡುವಂತಿಲ್ಲ, ಋಷಿತರ್ಪಣ, ಪಿತೃತರ್ಪಣ ಇತ್ಯಾದಿಗಳನ್ನು ಮಾಡುವಂತಿಲ್ಲ. ಈ ತರ್ಪಣ ಅನ್ನುವುದೇನಿದೆಯಲ್ಲ, ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ ಅಂತ ಬ್ರಹ್ಮಯಜ್ಞದ ಅಂಗವಾಗಿ ನಾವು ಮಾಡ್ತೀವಲ್ಲ, ಆ ತರ್ಪಣವೂ ಕೂಡ ಒಂದು ರೀತಿಯಾದಂತಹ ನಿವೇದನವೇ. ದೇವತೆಗಳಿಗೆ, ಅವನ ಪರಿವಾರ, ಭಗವಂತನಿಗೆ, ಆತನ ಪರಿವಾರಕ್ಕೆ ನಾವು ನಿವೇದನ ಮಾಡ್ತೀವಲ್ಲ, ಆಹಾರ ನಿವೇದನೆಯನ್ನ, ನಾವು ತಿನ್ನುವ ಆಹಾರವನ್ನ, ಅಂಥದೇ ಒಂದು ನಿವೇದನವೂ ಈ ತರ್ಪಣವೂ ಕೂಡ. ಆದ್ರಿಂದ ಪ್ರತಿನಿತ್ಯ ಬ್ರಹ್ಮಯಜ್ಞವನ್ನು ಮಾಡಿ, ಬ್ರಹ್ಮಯಜ್ಞ ಅಂದ್ರೆ ಅದರಲ್ಲಿ ನಮ್ಮ ಸ್ವಾಧ್ಯಾಯದ ಭಾಗ ಒಂದಿದೆ. 4 ವೇದಗಳು, ಪುರಾಣ, ಶಿಕ್ಷಾ, ವ್ಯಾಕರಣ, ಛಂದಸ್ಸು, 6 ಅಂಗಗಳು, ಇದನ್ನೆಲ್ಲ ಸಾಂಕೇತಿಕವಾಗಿ ಅಲ್ಲಿ ಹೇಳಿ ಸ್ವಾಧ್ಯಾಯ ಮುಂದುವರಿಬೇಕು ಅಂತ ಹೇಳಿ ಮಾಡಿರ್ತಾರೆ. ಬ್ರಹ್ಮಯಜ್ಞ ಅಂದ್ರೆ ಆ ಸ್ವಾಧ್ಯಾಯದ ಒಂದು ಭಾಗ ಇದೆ.
ಅದಾದ್ಮೇಲೆ ದೇವತರ್ಪಣ, ಋಷಿತರ್ಪಣ ಮತ್ತು ಪಿತೃತರ್ಪಣ ಅಂತಿದೆ. ಅನೇಕ ಜನ ದೇವತೆಗಳಿಗೆ, ಋಷಿಗಳಿಗೆ ಮತ್ತೆ ಪಿತೃಗಳಿಗೆಲ್ಲರಿಗೂ ಕೂಡ ಅಧಿಕಾರಸ್ಥರಾದವರು ಜನಿವಾರವನ್ನು ಎಡಕ್ಕೆ ಮಾಡ್ಕೊಂಡು ತರ್ಪಣ ಕೊಡ್ತಾರೆ. ಉಳಿದವರು ಕೆಲವರು ಜನಿವಾರವನ್ನು ಹೆಬ್ಬೆರಳಿಗೆ ಹಾಕೊಂಡು ತರ್ಪಣ ಕೊಡ್ತಾರೆ. ಇದೆಲ್ಲ ನಡ್ಕೊಂಡು ಬಂದಿದೆ. ಆದರೆ ಏಕಾದಶಿ ದಿವಸ ಈ ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣವೂ ಕೂಡ ಇರೋದಿಲ್ಲ, ಶ್ರಾದ್ದ ಇರೋದಿಲ್ಲ, ಯಾವುದೇ ಹೋಮವೂ ಕೂಡ ಇರೋದಿಲ್ಲ ವೈಷ್ಣವರ ಈ ಒಂದು ಸಂಪ್ರದಾಯದಲ್ಲಿ. ಏಕಾದಶಿ ದಿವಸ ಔಪಾಸನಂ ತಥಾ ಶ್ರಾದ್ದಂ ಬ್ರಹ್ಮಯಜ್ಞಾದಿ ಪಂಚಕಂ ನತತ್ರ ವಿಧಿಲೋಪಸ್ಯ ಜಯಂತ್ಯ ಹರಿವಾಸರೆ. ದತ್ತಾತ್ರೇಯ ಸಂಹಿತ ಅಂತ ಮತ್ತೊಂದು ಭಾಗ, ಪಂಚರಾತ್ರದ ಭಾಗ ಅಂತ ಹೇಳ್ತಾರೆ. ಏಕಾದಶಿ ದಿವಸ ನಿತ್ಯ ಉಪಾಸನ, ಗೃಹಸ್ಥ ಧರ್ಮದ ಸಂರಕ್ಷೆಗಾಗಿ ಉಪಾಸನೆಯನ್ನು ಮಾಡ್ತಾರೆ. ಆ ಉಪಾಸನ, ಶ್ರಾದ್ದ, ಬ್ರಹ್ಮಯಜ್ಞ ಮೊದಲಾದದ್ದು ಇದನ್ನೆಲ್ಲ ಏಕಾದಶಿ ಮತ್ತು ಕೃಷ್ಣ ಜಯಂತಿ ಈ ಪ್ರಸಂಗಗಳಲ್ಲಿ ವರ್ಜಿಸಬೇಕು ಅಂತ ಇರುವಂತಹ ಮಾಹಿತಿ. ಯಥಾ ಅಶೌಚಗತಂ ಶ್ರಾದ್ದಂ ಅಶೌಚಾಂತೆ ವಿಧೀಯತೆ ತಥೈವ ಏಕಾದಶಿ ಶ್ರಾದ್ದಂ ದ್ವಾದಶ್ಯಾಮೇವ ಕಾರಯೇತ್ ಅಂತ ಪಂಚ ಸಂಸ್ಕಾರ ಸಂಗ್ರಹ ಅಂತ ಅಲ್ಲಿಂದ ಒಂದು ಮಾತಿದೆ. ನಮ್ಮ ತಂದೆ ತಾಯಿ ಮೊದಲಾದವರ ಕಾಲಶ್ರಾದ್ದ ಪ್ರಾಪ್ತವಾಗಿದೆ. ಆದರೆ ಆ ಪ್ರಸಂಗದಲ್ಲಿ ನಮಗೆ ಯಾವುದೋ ಅಶೌಚ ಬಂತು, ಜಾತಾಶೌಚ, ಮೃತಾಶೌಚ ಮೊದಲಾದದ್ದು. ಆಗ ಆ ಶ್ರಾದ್ದವನ್ನು ನಾವು ಮೈಲಿಗೆ ಕಳೆದ ಮೇಲೆ ಮಾಡಬೇಕು. ಹಾಗೇನೆ ಏಕಾದಶಿ ದಿವಸ ಮಾಡಬೇಕಾದ ಶ್ರಾದ್ದವನ್ನು ದ್ವಾದಶಿ ದಿವಸವೇ ಮಾಡಬೇಕು ಅಂತ ಮತ್ತೊಂದು ಉಲ್ಲೇಖ. ಹೀಗೆ ಏಕಾದಶಿ ದಿವಸ ಯಾವುದೇ ಶ್ರಾದ್ದ ಮಾಡದೇ ಇರುವಂಥದ್ದು ನಮ್ಮಲ್ಲಿ ಉಲ್ಲೇಖ ಇದೆ. ಅದು ಅನುಚಾನ ಪರಂಪರೆಯಿಂದ ಪ್ರಾಪ್ತವಾಗಿದೆ ಕೂಡ ಆ ಒಂದು ಸಂಪ್ರದಾಯ. ಇತ್ತೀಚೆಗೆ ಇದೊಂದು ಆಲೋಚನಾ ಸರಣಿಯು ಕೂಡ ಹೊರಟಿದೆ. ಏಕಾದಶಿ ದಿವಸ ಶ್ರಾದ್ದ ಹೇಗೆ ಮಾಡಬಾರ್ದು, ಹಾಗೆ ದ್ವಾದಶಿ ಮತ್ತು ದಶಮಿ ಮತ್ತು ದ್ವಾದಶಿ ದಿವಸಗಳಂದು ಕೂಡ ಶ್ರಾದ್ದ ಮಾಡಬಾರದು ಅಂತ ಒಂದು ವಿಚಾರ. ಅದಕ್ಕೆ ಕಾರಣಗಳೇನು ಮತ್ತೆ ಪ್ರಮಾಣಗಳೇನು ಅಂತ ಅನ್ನೋದನ್ನ ಮೊದಲು ವಿಚಾರ ಮಾಡೋಣ. ಅಲ್ಲಿರುವಂತಹ ವಿಷಯಗಳನ್ನ ನಾವೀಗ ಮೊದಲು ತಿಳಿದುಕೊಂಡು ಅದಕ್ಕೆ ಉತ್ತರ ಏನು ಅಂತ ಅನ್ನೋದನ್ನ ಆಮೇಲೆ ದಿವಸ ಗಮನಿಸೋಣ. ಈ ಶ್ರಾದ್ದ ಏನು ನಾವು ಮಾಡ್ತೇವೆ, ಶ್ರಾದ್ದಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ನಿಮಂತ್ರಿಸಿರ್ತೇವಲ್ಲ, ಆ ನಿಮಂತ್ರಿತ ವ್ಯಕ್ತಿ ಹಿಂದಿನ ದಿವಸವೇ ನಮ್ಮ ಮನೆಗೆ ಬರಬೇಕು. ಇವತ್ತು ನಮ್ಮ ಮನೆಯಲ್ಲಿ ತಂದೆ ತಾಯಂದ್ರೆ ಶ್ರಾದ್ದ ಇದ್ರೆ ಆತ ಹಿಂದಿನ ದಿವಸವೇ ಬರಬೇಕು ಅಂತ ನಿಯಮ ಇದೆ. ಮತ್ತೆ ಹಿಂದಿನ ದಿವಸ ಆ ನಿಮಂತ್ರಿತನಾದ ವ್ಯಕ್ತಿಗೆ ಮತ್ತೆ ಯಜಮಾನನಿಗೆ ಭೋಜನ ಇರೋದಿಲ್ಲ. ಇವತ್ತು ಕೂಡ ಆ ನಿಮಂತ್ರಿತನಾದ ವ್ಯಕ್ತಿಗೆ, ಆ ಬ್ರಾಹ್ಮಣನಾಗಿ ಬಂದ ವ್ಯಕ್ತಿಗೆ ಮತ್ತೆ ಯಜಮಾನನಿಗೆ ಭೋಜನ ಇರೋದಿಲ್ಲ. ಮಾರನೇ ದಿವಸವೇ ಮಧ್ಯಾಹ್ನ ಆತ ಭೋಜನ ಮಾಡಬೇಕು. ಹಿಂದಿನ ದಿವಸ ರಾತ್ರಿ ಭೋಜನ ಇಲ್ಲ, ಶ್ರಾದ್ದದ ದಿವಸ ಮಧ್ಯಾಹ್ನ ಒಂದು ಮಾತ್ರ ಭೋಜನ. ಇವತ್ತಿನ ದಿವಸ ರಾತ್ರಿ ಭೋಜನ ಇಲ್ಲ ಶ್ರಾದ್ದದ ದಿವಸ, ಮಾರನೇ ದಿವಸ ಮತ್ತೆ ಅವನಿಗೆ ಭೋಜನ. ಇದನ್ನೆಲ್ಲ ಹೇಳ್ತಾರೆ. ಮತ್ತೆ ಈ ಶ್ರಾದ್ದದ ದಿನ ಆ ಬಂದಂತಹ ವ್ಯಕ್ತಿಗೆ ಅಭ್ಯಂಗ ಇತ್ಯಾದಿಗಳನ್ನ ಹೇಳಿದ್ದಾರೆ. ಯಜಮಾನನಾದವನು ಅಭ್ಯಂಗ ಮಾಡೋದಿಲ್ಲ, ತೈಲಾಭ್ಯಂಗ ಮಾಡೋದಿಲ್ಲ. ಆದರೆ ಬ್ರಾಹ್ಮಣನಾಗಿ ಬಂದಂಥ ವ್ಯಕ್ತಿಗೆ ಅಭ್ಯಂಗ, ಅವನ ಪಾದಕ್ಕೆ ತುಪ್ಪ ಇತ್ಯಾದಿಗಳ ಅಭ್ಯಂಗ ಮಾಡಿಸ್ತಾರೆ. ಅವನಿಗೆ ಅದೊಂದು ಸತ್ಕಾರ ಅದ ಆ ಬಂದಂಥ ವ್ಯಕ್ತಿಗೆ. ನಾವು ದಶಮಿ ಮತ್ತು ದ್ವಾದಶಿಗಳಂದು ಒಂದು ವೇಳೆ ಶ್ರಾದ್ದ ಮಾಡುವುದಾದ್ರೆ ಆ ಬಂದಂಥ ನಿಮಂತ್ರಿತನಾದ ವ್ಯಕ್ತಿಗೆ ಅಭ್ಯಂಗ ನಾವು ಮಾಡಿಸ್ಬೇಕಾಗ್ತದೆ. ಆದರೆ ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿವಸಗಳಲ್ಲಿಯೂ ಕೂಡ ಅಭ್ಯಂಗ ಅಂತನ್ನುವುದು ನಿಷಿದ್ಧ ಅಂತನ್ನುವುದು ಸಾಮಾನ್ಯವಾದ ನಿಯಮ. ಆವತ್ತಿನ ದಿವಸ ದಶಮಿ ಅಥವಾ ದ್ವಾದಶಿ ದಿವಸ ಆತ ನಮ್ಮಲ್ಲಿ ಶ್ರಾದ್ದದ ಭೋಜನಕ್ಕೆ ಬಂದರೆ ಆ ಅಭ್ಯಂಗವನ್ನು ಸ್ವೀಕರಿಸಬೇಕಾಗ್ತದೆ. ಇದು ತಪ್ಪಾಗ್ತದೆ. ಮತ್ತೊಂದು ನಿಯಮ, ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನಗಳಲ್ಲಿಯೂ ಕೂಡ ಪಾಲಿಸಬೇಕಾದಂಥ ನಿಯಮ ಅಭ್ಯಂಗ ಇಲ್ಲ ಅಂತನ್ನೋದು ಒಂದು. ಮತ್ತೊಂದು ನಿಯಮ, ಪರಪಾಕ ಭೋಜನ ಮಾಡಬಾರ್ದು, ಪರಾನ್ನ ಭೋಜನ ಮಾಡಬಾರ್ದು. ಆವತ್ತು
ಸಾಮಾನ್ಯವಾಗಿ ಇನ್ನೊಬ್ಬರ ಅನ್ನವನ್ನು ಭೋಜನ ಮಾಡುವುದು ನಮ್ಮ ಪುಣ್ಯದ ಹ್ರಾಸಕ್ಕೆ ಕಾರಣ ಆಗ್ತದೆ. ಅದರಿಂದ ಅದನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು. ವಿಶೇಷತಃ ದಶಮಿ, ಏಕಾದಶಿ, ದ್ವಾದಶಿ ದಿನತ್ರಯಗಳು ಅಂತ ಕರೀತಾರೆ. ನಮ್ಮ ಏಕಾದಶಿ ದಿವಸ ಅಂತೂ ಭೋಜನದ ಪ್ರಸಕ್ತಿ ಇರೋದಿಲ್ಲ. ದಶಮಿ ಮತ್ತು ದ್ವಾದಶಿಗಳಂದು ಪರಾನ್ನವನ್ನು ಭೋಜನ ಮಾಡಬಾರದು. ಅದು ವಿಶೇಷವಾಗಿ ಪುಣ್ಯದ ಹ್ರಾಸಕ್ಕೆ ಕಾರಣ ಆಗ್ತದೆ. ಮತ್ತೆ ಈ ಶ್ರಾದ್ದದಲ್ಲಿ ಶಾಖ, ಪಾಕ, ತರಕಾರಿ ಇತ್ಯಾದಿಗಳ ಒಂದು ಅಡಿಗೆ ಇರ್ತದೆ. ವಿದ್ಯಮಾನ ಶಾಖ ಪಾಕ ಪದಾರ್ಥೇಶು ಯದ್ರೋಚತೆ ತದ್ ಗ್ರಾಹ್ಯಂ, ನರೋಚತೆ ತದ್ ತ್ಯಾಜ್ಯಂ ಅಂತ ಈಗ ಭೋಜನ ಮಾಡುವವರನ್ನು ನಾವು ಕೇಳ್ಕೋತೀವಿ. ಯಜಮಾನರು ಅನೇಕ ಪದಾರ್ಥಗಳನ್ನು ಮಾಡಿದ್ದೇವೆ, ಶಾಖಪಾಕಾಶ್ಚ ಕಲ್ಪ್ಯಂತಾಮ್ ಅಂತ ಹೀಗೆಲ್ಲ ಮಾಡಿದ್ದೇವೆ. ಅದರಲ್ಲಿ ತಮಗೆ ಯಾವುದು ಸೇರ್ತದೆ ಅದನ್ನು ತಾವು ಭೋಜನ ಮಾಡಬೇಕು, ಬೇಡವಾದನ್ನು ಬಿಡಬೇಕು ಅಂತ ಹೀಗೆಲ್ಲ ಆ ಬಂದಂಥ ಬ್ರಾಹ್ಮಣರನ್ನು ನಾವು ಪ್ರಾರ್ಥಿಸ್ತೇವೆ. ಶ್ರಾದ್ದದ ದಿವಸಗಳಲ್ಲಿ ತರಕಾರಿ ಮೊದಲಾದ ಪದಾರ್ಥಗಳ ನಿವೇದನೆ ಪರಮಾತ್ಮನಿಗಾಗಿ, ಆಮೇಲೆ ಬಂದಂಥ ಬ್ರಾಹ್ಮಣರಿಗೂ ಭೋಜನ ಆಗ್ತದೆ. ಆದರೆ ಈ ದಿನತ್ರಯಗಳಲ್ಲಿ ಈ ತರಕಾರಿ ಮೊದಲಾದ ಭೋಜನವನ್ನು ಬಿಡಬೇಕು ಅಂತ ಉಲ್ಲೇಖ ಒಂದು ಕಾಣಿಸ್ತದೆ. ಅದಕ್ಕೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಬರುವಂತಹ ಈ ಒಂದು ಶ್ಲೋಕ ನಾವು ಪ್ರಮಾಣವಾಗಿದೆ. ಪ್ರಾತರ್ ಹರಿದಿನೇ ಲೋಕಾಹ ತಿಷ್ಠಧ್ವಂ ಚೈಕ ಭೋಜನಾಹ. ಧರ್ಮಾಂಗದ ಅಂತ ಒಬ್ಬ ರಾಜ ಇದ್ದ. ಆತ ತನ್ನ ರಾಜ್ಯದ ಪ್ರಜೆಗಳಿಗೆಲ್ಲ ಹೀಗೆ ಶಾಸನ ಹೊರಡಿಸಿದ್ದ ಅಂತ ಉಲ್ಲೇಖ ಇದೆ. ತಾವೆಲ್ಲರೂ ಕೂಡ ದಶಮಿ ದಿವಸ ಏಕಭೋಜನಾಹ ತಿಷ್ಠಧ್ವಂ, ಒಂದೇ ಭೋಜನವನ್ನು ಮಾಡಬೇಕು. ಉಪ್ಪು, ಖಾರ ಇತ್ಯಾದಿಗಳನ್ನು ತಿನ್ನಬೇಡಿ. ಹವನಕ್ಕೆ ಯೋಗ್ಯವಾದಂತಹ ಆಹಾರವನ್ನು ಮಾತ್ರ, ಕೆಲವು ಹೆಸರು ಬೇಳೆ ಮೊದಲಾದ ಹವಿಷ್ಯ ಪದಾರ್ಥಗಳು ಅಂತಿವೆ, ಅದನ್ನು ಮಾತ್ರ ಭೋಜನ ಮಾಡಿರಿ. ಹವಿಷ್ಯಾನ್ಯ ನಿಷೇವಿಣಃ, ಅವನೀತಲ್ಪ ಶಯನಾಹ, ನೆಲದ ಮೇಲೆ ಮಲಗಿರಿ. ಪ್ರಿಯಾಸಂಗ ವಿವರ್ಜಿತಾಹ, ಪತ್ನಿ ಸಂಘ ಅವತ್ತು ಬೇಡ. ಭಗವಂತನನ್ನ ನೆನಪು ಮಾಡಿಕೊಳ್ಳಿ. ಸಕೃದ್ಭೋಜನ ಸಂಯುಕ್ತಾ ಉಪವಾಸೇ ಭವಿಷ್ಯತ. ದ್ವಾದಶಿ ಮತ್ತು ದಶಮಿ ದಿವಸಗಳಂದು ಒಂದೇ ಭೋಜನ ಮಾಡಿರಿ. ಏಕಾದಶಿ ಅಂತೂ ಪೂರ್ಣ ಉಪವಾಸವೇ. ಅಕೃತ ಶ್ರಾದ್ದ ನಿಚಯ ಜಲಪಿಂಡೋದಕ ಕ್ರಿಯಾ. ಉಪವಾಸದ ದಿವಸ ಶ್ರಾದ್ದ, ಜಲತರ್ಪಣ ಇತ್ಯಾದಿ ಯಾವುದನ್ನು ಕೂಡ ಮಾಡಬೇಡಿ. ಇದು ಉಪವಾಸಕ್ಕೆ ಸಂಬಂಧಪಟ್ಟಂತೆ, ಆ ಏಕಾದಶಿ ದಿವಸಕ್ಕೆ ಸಂಬಂಧಪಟ್ಟಂತೆ ಶ್ರಾದ್ದ, ಜಲಾಂಜಲಿ, ಪಿಂಡ, ತರ್ಪಣ ಇತ್ಯಾದಿಗಳನ್ನು ಯಾವುದನ್ನು ಮಾಡಬೇಡಿ. ಹಿಂದಿನ ದಿನಗಳಲ್ಲಿ, ದಶಮಿ ಮತ್ತು ದ್ವಾದಶಿ ದಿನಗಳಲ್ಲಿ ಏಕಭೋಜನವನ್ನು ಮಾಡಿ, ಹವಿಷ್ಯಾನ್ನವನ್ನು ಭೋಜನ ಮಾಡಿ, ಸರಳವಾದಂತಹ ಆಹಾರ ಇರಬೇಕು, ಉಪ್ಪು ಖಾರ ಇತ್ಯಾದಿಗಳನ್ನು ತೊರೆಯಬೇಕು ಅಂತ ನಿಯಮ ಇದೆ. ಇದು ಕೃಷ್ಣಾಮೃತ ಮಹಾರ್ಣವದಲ್ಲಿ ಬನ್ನಂಜ ಗೋವಿಂದಾಚಾರ್ಯರಿಂದ ಸಂಪಾದಿತವಾದ ಪಾಠದಲ್ಲಿ 177, 178 ಮತ್ತು 179ನೆಯ ಶ್ಲೋಕಗಳು. ಮತ್ತೆ ಇನ್ನು ಕೆಲವು ಬೇರೆ ಬೇರೆ ಪಾಠಗಳನ್ನು ಕೂಡ ಇದರಲ್ಲಿ ನಾನು ಪರಿಶೀಲಿಸಿದ್ದೇನೆ. 3 ಪಾಠಗಳನ್ನು ನೋಡಿದ್ದೇನೆ. ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದ ಸಂಪಾದಿತವಾದ ಪುಸ್ತಕದಲ್ಲಿ ಇದು 218, 19 ಮತ್ತು 220ನೇ ಶ್ಲೋಕ. ಪ್ರಭಂಜನಾಚಾರ್ಯರಿಂದ ಸಂಪಾದಿತವಾದಂತಹ ಮತ್ತೊಂದು ಸರ್ವಮೂಲದಲ್ಲಿ ನಾವಿದನ್ನ ಗಮನಿಸುವುದಾದರೆ ಅಲ್ಲಿ ಶ್ಲೋಕಗಳು ಕಂಡು ಬರೋದಿಲ್ಲ. ಇವು ಅತಿರಿಕ್ತ ಶ್ಲೋಕಗಳು ಅಂತ ಹಾಕಿದ್ದಾರೆ. ಈ ಶ್ಲೋಕಗಳು ಯಾವ ಪಾಠದಲ್ಲಿ ಇವೆ, ಯಾವ ಪಾಠದಲ್ಲಿ ಇಲ್ಲ ಅಂತ ಅನ್ನೋದನ್ನ ನಾವು ಆಮೇಲೆ ನೋಡೋಣ, ವಿಮರ್ಶೆಯಲ್ಲೇ ಗಮನಿಸೋಣ ಇದನ್ನು. ಅಂತೂ ಹೀಗೆ ಕೆಲವು ಪ್ರಮಾಣಗಳಿವೆ. ಪ್ರಮಾಣಗಳಿಗೆ ಅನುಸಾರವಾಗಿ ಏಕಭೋಜನ ಮಾಡಬೇಕು ಅಂತ ಉಲ್ಲೇಖ ಇದೆ. ನೆಲದ ಮೇಲೆ ಮಲಗಬೇಕು, ಪ್ರಿಯಾಸಂಗವನ್ನು ವರ್ಜಿಸಬೇಕು ಅಂತ ಹೀಗೆಲ್ಲ ನಿಯಮಗಳಿವೆ. ಪರಪಾಕವನ್ನು ವರ್ಜಿಸಬೇಕು ಅಂತನ್ನುವುದು ಮತ್ತು ಬೇರೆ ಬೇರೆ ಕೆಲವು ಪ್ರಮಾಣಗಳಲ್ಲಿ ಕಂಡುಬರುವಂತಹ ಒಂದು ನಿಯಮ. ದಶಮಿ, ಏಕಾದಶಿ, ದ್ವಾದಶಿ
ಈ ದಿವಸಗಳಲ್ಲಿ ಪರಪಾಕವನ್ನ ಪರಿತ್ಯಾಗ ಮಾಡಬೇಕು ಅಂತ ಒಂದು ನಿಯಮ ಇದೆ. ಬೇರೆ ಎಲ್ಲಾ ತಿಥಿಗಳಲ್ಲೂ ತ್ಯಾಗ ಮಾಡಬೇಕು, ವಿಶೇಷವಾಗಿ ಆ ದಿನಗಳಲ್ಲಿ ತ್ಯಾಗ ಮಾಡಬೇಕು. ಮಾಡದೆ ಹೋದ್ರೆ ಪುಣ್ಯ ಹ್ರಾಸ ಆಗ್ತದೆ ಅಂತಿದೆ. ಆದರೆ ದಶಮಿ ಮತ್ತು ದ್ವಾದಶಿ ಒಂದು ವೇಳೆ ಶ್ರಾದ್ದ ಯಾರಾದ್ರೂ ಮಾಡುವುದಾದ್ರೆ ಯಜಮಾನ, ಆತನ ಮನೆಗೆ ಬ್ರಾಹ್ಮಣರು ಕೆಲವರು ಹೋಗುವುದಾದ್ರೆ ಆಗ ಆ ಪರಪಾಕದ ತ್ಯಾಗದ ನಿಯಮಕ್ಕೆ ಭಂಗ ಬರ್ತದೆ. ಕರೆದಿದ್ದಾನೆ ಅಂದಮೇಲೆ ಹೋಗಬೇಕು. ಹೋಗ್ಬಿಟ್ರೆ ದಶಮಿ ದ್ವಾದಶಿ ದಿವಸಗಳಂದು ಪರಪಾಕ ಭೋಜನ ಮಾಡಬಾರದು ಅಂತೇನು ಶಾಸ್ತ್ರದ ಉಲ್ಲೇಖ ಇದೆ, ಅದಕ್ಕೆ ಭಂಗ ಬರ್ತದೆ. ಅದು ಸರಿಯಲ್ಲ. ಮತ್ತೆ ದಶಮಿ ದಿವಸ ಒಬ್ಬನ ಮನೆಯಲ್ಲಿ ಶ್ರಾದ್ದ ಇದ್ರೆ ನವಮಿ ದಿವಸ ಆ ಬ್ರಾಹ್ಮಣ ಯಜಮಾನನ ಮನೆಗೆ ಬರಬೇಕಾಗ್ತದೆ. ನವಮಿ ದಿವಸ ರಾತ್ರಿ ಊಟ ಇಲ್ಲ, ಅವತ್ತು ಒಂದು ಹೊತ್ತಿನ ಊಟ. ದಶಮಿ ದಿವಸ ಶ್ರಾದ್ದ, ಅವತ್ತು ಒಂದು ಹೊತ್ತು ಊಟ. ಏಕಾದಶಿ ಅಂತೂ ಪೂರ್ಣ ಉಪವಾಸ. ದ್ವಾದಶಿ ದಿವಸ ಮತ್ತೆ ಒಂದೇ ಊಟ. ಹೀಗೆ ನವಮಿ, ದಶಮಿ, ದ್ವಾದಶಿ 3 ದಿವಸಗಳಲ್ಲಿ ಒಂದೊಂದೇ ಊಟ. ಏಕಾದಶಿ ಪೂರ್ಣ ಉಪವಾಸ. ಇಂಥದನ್ನೆಲ್ಲ ನಾವು ಎದುರಿಸುವಂತಹ ಒಂದು ಪ್ರಸಂಗ ಬರ್ತದೆ. ದಶಮಿ ಮತ್ತು ದ್ವಾದಶಿಗಳಂದು ಶ್ರಾದ್ದ ಮಾಡಿದರೆ ಈ ದಶಮಿ ದಿವಸ ಒಂದು ಊಟ, ದ್ವಾದಶಿ ದಿವಸ ಒಂದೇ ಊಟ ಇತ್ಯಾದಿಗಳನ್ನು ಮಾಡಿ ಏಕಾದಶಿ ದಿವಸ ಪೂರ್ಣ ಉಪವಾಸ ಮಾಡಿದ್ರೆ ಇದಕ್ಕೆ ಅಖಂಡ ಅಂತ ಕರೀತಾರೆ. ದಶಮ್ಯಾಂ ಚೈಕ ಏವಂ ನಕ್ತಂ ಏಕಾದಶ್ಯಾಂ ಉಪೋಷಣಂ. ದಶಮಿ ದಿವಸ ಒಂದೇ ಊಟ, ಏಕಾದಶಿ ದಿವಸ ಪೂರ್ಣ ಉಪವಾಸ, ದ್ವಾದಶ್ಯಾಂ ಏಕಭುಕ್ತಂ ಚ. ದ್ವಾದಶಿ ದಿವಸ ಒಂದೇ ಊಟ, ಇದಕ್ಕೆ ಅಖಂಡ ಅಂತ ಹೇಳ್ತಾರೆ. ದ್ವಾದಶ್ಯಾಂ ಏಕಭುಕ್ತಸ್ತು ನಾರೀ ಸಂಘ ವಿವರ್ಜಿತ ಅವನೀತಲ್ಪ ಶಾಯಿ ಚ ಪರೇಹನಿ ವಸೇಚ್ಯುಚಿ. ಇದು ಪದ್ಮಪುರಾಣದ ಒಂದು ಮಾತು. ಹೀಗೆ ಅನೇಕ ನಿಯಮಗಳನ್ನ ಹೇಳಿದ್ದಾರೆ. ಪರಾನ್ನಂ ಯೋಹಿ ಭುಂಜೇತ ದಶಮ್ಯಾಂ ದ್ವಾದಶೇ ಅಹನಿ ಏಕಾದಶಿ ವ್ರತಸ್ಯ ದಶಮ್ಯಾಂ ತುರ್ಯ ಭಾಗತಃ ದ್ವಾದಶ್ಯಾಂ ಅರ್ಧ ಭಾಗಶ್ಚ ದಾತಾರಂ ಅಧಿಗಚ್ಚತಿ ಅಂತ ಮತ್ತೊಂದು ಪ್ರಮಾಣ. ವರಾಹ ಪುರಾಣದಲ್ಲಿ ಬರುವಂತಹ ಮಾತು. ಪರಾನ್ನ ಭೋಜನ ಮಾಡಿದ್ರಿಂದ ಏನಾಗ್ತದೆ ಅಂತ. ದಶಮಿ ವ್ರತಾಚರಣೆಯಿಂದ, ದಶಮಿ, ಏಕಾದಶಿ, ದ್ವಾದಶಿ ಇದನ್ನೆಲ್ಲ ದಿನತ್ರಯದ ಒಂದು ವ್ರತವನ್ನು ಏನು ಮಾಡ್ತಾರೆ, ಆಗ ಅವನಿಗೇನು ಪುಣ್ಯ ಬರಬೇಕು, ಆ ಮಾಡಿದಂತ ಆ ದಿನತ್ರಯವನ್ನು ಆಚರಿಸಿದ ವ್ಯಕ್ತಿಗೆ ಬರಬೇಕಾದ ಪುಣ್ಯ, ಅದು ಆ ಪುಣ್ಯದ ಒಂದಿಷ್ಟು ಭಾಗ ಅನ್ನದಾನ ಮಾಡಿದವನಿಗೆ ಹೋಗಿಬಿಡ್ತದಂತೆ. ನಾನು ದಶಮಿ, ಏಕಾದಶಿ, ದ್ವಾದಶಿ ಪರಾನ್ನ ಭೋಜನವನ್ನು ತ್ಯಾಗ ಮಾಡಿ ದಿನತ್ರಯವನ್ನು ಆಚರಿಸಬೇಕು. ಆದರೆ ಯಾರ್ದಾರ ಮನೆಗೆ ನಾನು ದಶಮಿ ಅಥವಾ ದ್ವಾದಶಿ ದಿವಸ ಶ್ರಾದ್ದ ಭೋಜನಕ್ಕೆ ಹೋದ್ರೆ ಆಗ ನನ್ನ ಪುಣ್ಯ ಎಲ್ಲ ಆ ದಾತೃವಿಗೆ ಹೋಗಿಬಿಡ್ತದೆ. ಯಾರ ಮನೆಗೆ ನಾನು ಭೋಜನಕ್ಕಾಗಿ ಹೋಗಿದ್ದೀನೋ ಅವನಿಗೆ ಹೋಗಿಬಿಡ್ತದೆ ಅಂತ ಅಲ್ಲಿ ವರ್ಣನ ಇದೆ. ಹೀಗೆ ದಶಮಿ ಮತ್ತು ದ್ವಾದಶಿ ದಿವಸ ಶ್ರಾದ್ದ ಮಾಡುವುದಾದರೆ ಆ ಶ್ರಾದ್ದದ ಭೋಜನಕ್ಕೆ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ಯಾರಾದ್ರೊಬ್ಬ ವ್ಯಕ್ತಿ ಅಲ್ಲಿ ಹೋಗುವುದಾದ್ರೆ ಇಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಮತ್ತೆ ಆ ಶ್ಲೋಕದಲ್ಲೂ ಕೂಡ, ಕೃಷ್ಣಾಮೃತ ಮಹಾನ್ನವದ ಆ ಶ್ಲೋಕದಲ್ಲೂ ಕೂಡ, ಆ ಶ್ಲೋಕಕ್ಕೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ನಾವೊಂದು ಗಮನಿಸೋಣ. ಅಂತೂ ಆ ದಶಮಿ ಮತ್ತು ದ್ವಾದಶಿ ಶ್ರಾದ್ದ ಮಾಡಬಾರದು ಅಂತ ಹೇಳುವವರು ಈ ಕೃಷ್ಣಾಮೃತ ಮಹಾನ್ನವದ ಈ ಶ್ಲೋಕಗಳನ್ನು ಉದ್ಧರಿಸ್ತಾರೆ. ಅಕೃತ ಶ್ರಾದ್ದ ನಿಚಯ ಜಲಪಿಂಡೋದಕ ಕ್ರಿಯಾ. ಶ್ರಾದ್ದ ಮಾಡಬಾರದು, ಜಲತರ್ಪಣ, ಪಿತೃತರ್ಪಣ ಇತ್ಯಾದಿಗಳನ್ನು ಯಾವುದನ್ನು ಮಾಡಬಾರದು ಅನ್ನೋ ಈ ಮಾತನ್ನ ಉದ್ಧರಿಸ್ತಾರೆ. ಇದು ಏಕಾದಶಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಹಿಂದಿನ ದಶಮಿ ಮುಂದಿನ ದ್ವಾದಶಿಗೂ ಕೂಡ ಸಂಬಂಧಪಟ್ಟದ್ದು ಅಂತ ಅಭಿಪ್ರಾಯ ಮಂಡಿಸ್ತಾರೆ. ಇದರ ಕುರಿತಾಗಿ ಇನ್ನೂ ಕೆಲವು ವಿಷಯಗಳನ್ನ ಮತ್ತೆ ಇದರ ವಿಮರ್ಶೆ ಮೊದಲಾದವುಗಳನ್ನ ಇನ್ನು ಮುಂದಿನ ಭಾಗದಲ್ಲಿ ಗಮನಿಸೋಣ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.